ಟಿಪ್ಪರ್ ಹಾಗೂ ಬೈಕ್ ನಡುವೆ ಸಂಭವಿಸಿದ ಭೀಕರ ಅಪಘಾತದಲ್ಲಿ 4 ಯುವಕರು ಸಾವನ್ನಪ್ಪಿರುವ ಘಟನೆ ಚಿಕ್ಕಬಳ್ಳಾಪುರ ತಾಲೂಕಿನ ಅಜ್ಜವಾರ ಗ್ರಾಮದ ಗೇಟ್ ಬಳಿ ಗುರುವಾರ ರಾತ್ರಿ ನಡೆದಿತ್ತು. ಹೀಗಾಗಿ ಅಜ್ಜವಾರ ಗ್ರಾಮಕ್ಕೆ ಸಂಸದ ಸುಧಾಕರ್ ಭೇಟಿ ನೀಡಿ ಮೃತ ಯುವಕರ ಅಂತಿಮ ದರ್ಶನ ಪಡೆದರು. ಇದೇ ವೇಳೆ ಮೃತರ ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿ ಸಂಸದ ಸುಧಾಕರ್ ವೈಯಕ್ತಿಕವಾಗಿ ತಲಾ ಒಬ್ಬರಿಗೆ 50,000 ಪರಿಹಾರ ಧನ ನೀಡಿ ಆರ್ಥಿಕ ಸಹಾಯ ಮಾಡಿದರು. ಪ್ರಭಾಕರ್ ಸರ್ ಚೂರಿಂದ ಬನ್ನಿ. ನೋಡೋಣ, ನಾನು ಸ್ವಲ್ಪ ಪ್ರಧಾನಮಂತ್ರಿಗಳು ಬರ್ತಿದ್ದೀನಿ, ಎಲ್ಲ ಹೇಳಿದ್ದೀನಿ, ಸ್ಟೇಟ್ ಗೌರ್ಮೆಂಟ್ಗೂ ಹೇಳ್ತೀನಿ, ಮುಖ್ಯಮಂತ್ರಿಗಳು ಪ್ರಧಾನಮಂತ್ರಿಗಳು ಕೂಡ ಏನಾದರೂ ಏನು ಹಣ ಕೊಟ್ಟರು ಮಗು ಬರೋದಲ್ಲ. ಮೋಹನ್ ಗಂಡ್ಮಗು ಒಬ್ಬನ ಹೆಣ್ಮಕ್ಳು ನನಗೆ ಧೈರ್ಯ ಇಲ್ಲ, ನನಗೆ ಬಾವಿ ಬರ್ತಾ ಇದೆ ಪಾಪ. ಏನು ಯಾಕೆ ಭಾಳ ಅನ್ಯಾಯ ಆಗಿದೆ ಮನೆಗೆ, ಭಾಳ ಅನ್ಯಾಯ ಅಂದರೆ ಅದು ಪದಗಳಲ್ಲಿ ಹೇಳಕ್ಕಾಗಲ್ಲ. ಎಲ್ಲ ಹೇಳ್ಬೇಡ ಪಾಪ, ಆ ಮಗು ನಿಮ್ಮನ್ನ ನಂಬ್ಕೊಂಡು ಬಂದಿದ್ದಾಳೆ ಈಗ ಪಾಪ. ಇದೇ ವೇಳೆ ಮಾತನಾಡಿದ ಸಂಸದ ಸುಧಾಕರ್, ಇದೊಂದು ಆಘಾತಕಾರಿ ಘಟನೆ. ಒಂದೇ ಮನೆಯಲ್ಲಿ ಅಣ್ಣ ತಮ್ಮ ಇಬ್ಬರು ಸಹ ಮೃತಪಟ್ಟಿದ್ದಾರೆ. ತಾಯಿಗೆ ಆಧಾರವಾಗಿದ್ದ ಗಂಡು ಮಕ್ಕಳು ಇಲ್ಲದೆ ತಾಯಿ ದಿಕ್ಕು ತೋಚದಂತಾಗಿದ್ದಾರೆ. ಇಂತಹ ಸ್ಥಿತಿ ಯಾವ ತಾಯಿಗೂ ಬೇಡ ಎಂದು ಘಟನೆಯ ಬಗ್ಗೆ ವಿಷಾದ ವ್ಯಕ್ತಪಡಿಸಿದರು. ಅಪಘಾತಗಳು ನೋಡಿದ್ದೀನಿ, ಆದರೆ ಒಂದೇ ಗ್ರಾಮದಲ್ಲಿ ಒಂದೇ ಸಮುದಾಯದ 4 ತರುಣರು, ಯುವಕರು ಅವರು ಕನಸು ಕಾಣಂಥ ವೇಳೆಯಲ್ಲಿ ಅವರೇ ಇವತ್ತು ಅಪಘಾತಕ್ಕೆ ಈಡಾಗಿ ಇವತ್ತು ಇಲ್ಲದೆ ಇರುವಂಥದ್ದು ಅತೀವ ದುಃಖ ಆಗಿದೆ ನನಗೆ ವೈಯಕ್ತಿಕವಾಗಿ ಕೂಡ. ಮತ್ತು ಒಂದು ತಾಯಿ, ಅವ್ರಿಗೆ 2 ಮಕ್ಕಳು, 2 ಗಂಡು ಮಕ್ಕಳು, ಇನ್ಯಾವ ಮಕ್ಕಳು ಇಲ್ಲ. ಇತ್ತೀಚೆಗೆ ಅವರು ಗಂಡನನ್ನು ಕಳ್ಕೊಂಡಿರ್ತಕ್ಕಂಥ 2 ಗಂಡು ಮಕ್ಕಳು ಇವತ್ತು ಸಾವಿಗೆ ಈಡಾಗಿರುವಂಥದ್ದು. ಆ ತಾಯಿಗೆ ಹೇಗೆ ಸಾಂತ್ವನ ಹೇಳಬೇಕು, ಆ ದುಃಖ ಹೇಗೆ ಅವರು ತಡ್ಕೊಳ್ಳೋಂಥ ಶಕ್ತಿ ಆ ಭಗವಂತ ಕೊಡ್ತಾನೆ. ನಿಜವಾಗಿಯೂ ಕೂಡ ಈ ಒಂದು ದೃಶ್ಯ ನೋಡಲಿಕ್ಕೆ ಆಗ್ತಾಯಿಲ್ಲ. ಭಾಳಷ್ಟು ಮನಸ್ಸಿಗೆ ಘಾಸಿಯಾಗಿದೆ, ಮಾತಿನಿಂದ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಇದು ಅಷ್ಟು ನೋವು. ಇವತ್ತು ಅಜ್ಜವಾರ ಗ್ರಾಮದಲ್ಲಿ ಶೋಕದ ವಾತಾವರಣ ಇವತ್ತು ನಾವು ನೋಡ್ತಾ ಇದ್ದೀವಿ. ಎಲ್ಲ ಗ್ರಾಮಸ್ಥರು, ಈ ಭಾಗದ ಜನರು ಇವತ್ತು ಈ ಒಂದು ಅವರ ನೋವಿನಲ್ಲಿ ಆ ನೋವನ್ನು ಹಂಚ್ಕೊಳ್ಳಿಕ್ಕೆ ಎಲ್ಲರೂ ಕೂಡ ಬಂದಿದ್ದಾರೆ. ನಾನು ಇಷ್ಟನ್ನೇ ಹೇಳ್ತೇನೆ, ಯಾವ ತಾಯಿ ತಂದೆಗೂ ಕೂಡ ಈ ರೀತಿಯ ಪರಿಸ್ಥಿತಿ ಆಗಬಾರ್ದು. ಆದರೂ ಕೂಡ ಭಗವಂತ ಏನು ಇಚ್ಛೆ ಇದೆ ಗೊತ್ತಿಲ್ಲ ನನಗೆ. ಅವರಿಗೆ ಸಾಂತ್ವನವನ್ನು ಹೇಳೋದ್ರ ಜೊತೆಗೆ ಭಗವಂತ ಅವರಿಗೆ ಎಲ್ಲ ರೀತಿಯಲ್ಲಿ
ಔದಾರ್ಯವನ್ನು, ಶಕ್ತಿಯನ್ನು, ನೈತಿಕ ಶಕ್ತಿಯನ್ನು, ಆಶೀರ್ವಾದವನ್ನು ಅವ್ರ ಮೇಲೆ ಭಗವಂತ ಇಟ್ಟಿರಬೇಕು. ಮದುವೆ ಆಗಿ ಒಬ್ಬರಿಗೆ ಕೇವಲ 6 ತಿಂಗಳಾಗಿದೆ. ಅಂಥ ಒಂದು ಹೆಣ್ಮಗಳು ಕೂಡ ಇವತ್ತು ನತದೃಷ್ಟಿಯಾಗಿ ಸಣ್ಣ ವಯಸ್ಸಿನಲ್ಲಿ ಇವತ್ತು ವಿಧವೆ ಆಗಿರುವಂಥದ್ದು ನಿಜವಾಗಿಯೂ ಕೂಡ ಆಘಾತ ಆಗ್ತದೆ. ಇವತ್ತು ವೈಯಕ್ತಿಕವಾಗಿ ನಾವು ಏನೇ ಸ್ವಲ್ಪ ಹಣಕಾಸಿನ ಸಹಾಯ ಮಾಡಿದರೆ ಯಾರನ್ನು ನಾವು ತಂದು ಅವರನ್ನು ರಕ್ಷಣೆ ಮಾಡಲಿಕ್ಕಾಗಲ್ಲ. ಇವತ್ತು ಮುಖ್ಯಮಂತ್ರಿಗಳು, ಪ್ರಧಾನಮಂತ್ರಿಗಳಿಗೂ ಕೂಡ ನಾನು ಪತ್ರ ಬರೆದಿದ್ದೀನಿ. ಈಗ ಈ ಮೇಲ್ ಈಗ ಮಾಡಿ ಬಂದಿದ್ದೀನಿ. ನಾನು ಅಪಘಾತದಲ್ಲಿ ಅವರ ತಂದೆ ತಾಯಿಗಳಿಗೆ ತಾವು ಏನಾದರೂ ಪ್ರಧಾನಮಂತ್ರಿಗಳು ಮತ್ತು ಮುಖ್ಯಮಂತ್ರಿಗಳಿಬ್ಬರೂ ಕೂಡ ಇವತ್ತು ಏನಾದರೂ ಪರಿಹಾರ ಹಣವನ್ನು ಕೊಡಬೇಕು ಅಂತ ಹೇಳಿದ್ದೇನೆ. ನೋಡೋಣ, ನಾನು ಕೂಡ ವೈಯಕ್ತಿಕವಾಗಿ ಒಬ್ಬೊಬ್ಬರಿಗೆ ಒಂದು 50,000 ರೂಪಾಯಿ ಕೊಟ್ಟಿದ್ದೀನಿ. ಮತ್ತು ಇನ್ನು ಮುಂದೆ ಅವ್ರಿಗೇನೇ ಮುಂದಿನ ದಿನಗಳಲ್ಲಿ ಏನೇ ಕಷ್ಟ ಕಾರ್ಯಗಳಿದ್ದರೂ ಕೂಡ ನಾನು ಅವರಲ್ಲಿ ಆಗಿ ನನ್ನ ಕೈಲಾದಷ್ಟು ನಾನು ಅವರಿಗೆ ಸಹಾಯ ಮಾಡ್ತೇನೆ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀನಿ. ಸಿಎಂ ಅವರಿಗಾಗಲೇ ಮೃತರಿಗೆ ಪರಿಹಾರ ಘೋಷಣೆ ಮಾಡಿರುವ ರಾಜ್ಯ ಸರ್ಕಾರ ಸಿಎಂ ಸಿದ್ದರಾಮಯ್ಯನವರಿಗೆ ಸಂಸದ ಸುಧಾಕರ್ ಅಭಿನಂದನೆ ಸಲ್ಲಿಸಿದ್ದಾರೆ. ಪ್ರಧಾನ ಮಂತ್ರಿಯವರಿಗೂ ಸಹ ಮೃತ ಕುಟುಂಬಸ್ಥರಿಗೆ ಪರಿಹಾರ ನೀಡಲು ಮನವಿ ಮಾಡಿಕೊಂಡಿರುವುದಾಗಿ ತಿಳಿಸಿದರು. ಕ್ಯಾಮರಾಮನ್ ಪ್ರವೀಣ್ ಜೊತೆ ಕಳವರ ಅರುಣ್, ಎಂಎಂ ಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.